ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸಿನಿಮಾ ಇದೆಲ್ಲ ಫಸ್ಟು ನಾನು ಶೂಟಿಂಗು ಕೆಲಸ ಅಂತ ಮಾಡಿದ್ದು. ದುಡ್ಡು ಕೊಟ್ರಾ? ದುಡ್ಡಲ್ಲಿ ಕೆಲಸ ಅಂದರೆ ಶಾರ್ಟ್ ಫಿಲಮ್ ಅಲ್ವ ಮೇಡಮ್, ಅದು ಕನ್ವಿನ್ಸು ಕೊಡೋದೇ ಹೆಚ್ಚು. ಅಂದರೆ ಅವರೇ ಸ್ಟ್ರಗಲ್ ಪಾಪ ಅಲ್ಲಿ ಇಲ್ಲಿ ದುಡ್ಡು ಹಂಚ್ಕೊಂಡು ಮಾಡ್ತಾ ಇರ್ತಾರೆ. ಕೆಲಸ ಕೊಟ್ಟಿರೋದು ಹೆಚ್ಚಲ್ಲ, ಫಸ್ಟ್ ಅಲ್ವ ಅದು ಬೇರೆ. ಅಲ್ಲಿ ಮಾಡಿದೆ. ಅಲ್ಲಿ ಒಂದು ಪೋಸ್ಟ್ರು ಬಿಟ್ಟಿದ್ರು, ಅವ್ರು ತೋರಿಸಿದ್ರು ತಂದು. ಅವಾಗ ಫೋನು ಇರಲೇನಂತ, ಕೀಪ್ಯಾಡ್ ಏನೋ ಇತ್ತು, ಕೀಪ್ಯಾಡ್ ಇತ್ತು. ಇಲ್ಲಿ ನೋಡು ಪೋಸ್ಟ್ ರಿಲೀಸ್ ಆಗೈತೆ ನಿಮಗೆ, ಅಸಿಸ್ಟೆಂಟ್ ಡೈರೆಕ್ಟ್ರ್ ನಿನ್ನ ಹೆಸರು ಬಂದೈತೆ ನೋಡಂತ. ನಾನು ಹೆಸರು ಕೊಟ್ಟಿದ್ದು ಮಳವಳ್ಳಿ ನಟರಾಜ್ ಅಂತ. ಅವಾಗ ನಾನು ಅದು ನೋಡ್ಬಿಟ್ಟೇ ಸಖತ್ ಖುಷಿ. ಹಿಂಗೆ ಅಯ್ಯೋ ನನ್ನ ಹೆಸರು ಬಂದ್ಬಿಟ್ಟೈತಲ್ಲ ಪೋಸ್ಟ್ರಲ್ಲಿ, ಸಹಾಯಕ ನಿರ್ದೇಶಕ ಅಂತ ಫಸ್ಟ್ ಟೈಮು. ಅದಾದಮೇಲೆ ಇನ್ನೊಂದು ಕಡೆ ಹೋಗ್ತೀನಿ, ಇನ್ನೊಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತೀನಿ, ಇನ್ನೊಂದು ಸಿನಿಮಾದಲ್ಲಿ ಆಫೀಸ್ ಬಾಯ್ ಆಗಿ ಮಾಡ್ತೀನಿ. ಈ ಮಾಡೋವೆಲ್ಲ ಏನಾಗ್ಬಿಡ್ತು ಅಂದರೆ ಅರ್ಧಕ್ಕೆ ನಿಂತೋಗ್ಬಿಡೋದು, ರಿಲೀಸ್ ಆಗದೆ ಇರೋದು, ಹಿಂಗೆ ಆಗ್ಬಿಡ್ತು. ಊರಲ್ಲೆಲ್ಲ ಸ್ಟಾರ್ಟು, ಏನು ಮಾಡ್ತಾಯಿದ್ದಿ, ಏನು ಈ ಕಡೆಯಿಂದ ಅಪ್ಪವ ಏನಪ್ಪ ಮಾಡ್ತಾಯಿದ್ದಿ ನೀನು, ಬಂದ್ಬಿಡ್ಲ ಬೆಂಗಳೂರು ಬೇಡ, ಊರಿಗಾರ ಬಂದ್ಬಿಡ್ಲ, ಇಲ್ಲ ಬೆಂಗಳೂರು ಏನಾದ್ರು ಕೆಲಸಕ್ಕಾರ ಹೋಗಲ್ಲ, ಇಲ್ಲಿ ಸ್ಟಾರ್ಟ್ ಆಯ್ತದೆ. ಆಮೇಲೆ ಇವು ಸರಿ ಓಲಿ ಅಂದ್ಬಿಟ್ಟು ನಾನು ಒಂದು ಆಲ್ಬಮ್ ಸಾಂಗ್ ಮಾಡುವ ಅಂದ್ಬಿಟ್ಟು ಹೋಗ್ಬಿಡ್ತೀನಿ ಎಲ್ಲರೂ ಕರ್ಕೊಂಡು ಊರಿಗೆ. ಯಾವುದು ಅದು ರಿಲೀಸ್ ಆಗಿಲ್ಲ ಬಿಡಿ, ಹೆಸರು ಹೇಳಿ. ಅದಾ ಇದು ಮೋರಿ ದಾಟಿದ ವೀರ, ಅದೇನೋ ಬರ್ತದೆ, ಮೋರಿ ದಾಟಿದ ವೀರ ಅಂತ ಏನೋ ಬರ್ತದೆ ಅಲ್ವೇನೋ, ಮೋರಿ ದಾಟಿದ ವೀರ ಅಂತ ಒಂದು ಆಲ್ಬಮ್ ಸಾಂಗ್ ಎಲ್ಲ ಮಾಡಿ. ಯಾಕದು ರಿಲೀಸ್ ಆಗಿಲ್ಲ? ಅದೇ ಹೇಳ್ತೀನಿ, ಹೋಗ್ಬಿಟ್ಟು ಶೂಟಿಂಗು ಮಾಡುವ ಅಂತ ಎಲ್ಲ ಇದಾಯಿತು, ಮಾಡ್ದು. ಅಲ್ಲಿ ಕ್ಯಾಮ್ರಾ ಇತ್ತು, ಇಲ್ಲಿ ಕ್ಯಾಮ್ರಾ. ನಾನು ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅವರು ನಾನೆಲ್ಲ ಊರಿಗೆ ಹೋಗಿ ನಮ್ಮೂರಲ್ಲೇ ಮಾಡುವಂತೆ. ನಮ್ಮೂರಲ್ಲಿ ಎಲ್ಲ ಹಿಂಗೆ ಅಂತವ್ರಲ್ಲ, ಅಂದರೆ ಏನು ಮಾಡ್ತಿದ್ದೆ ಅಂತ ಕೇಳ್ತಾರಲ್ಲ, ಶೂಟಿಂಗ್ ಮಾಡ್ದು ಅಂತ ತೋರಿಸುವಲ್ಲ. ಇವಾಗ ಹೋಗ್ಬಿಟ್ಟು ಅಂದ್ಬಿಟ್ಟು ಡ್ರೋನು ಎಲಿ ಕ್ಯಾಮ್ರಾ ತಗೋಗಿ ಎಲ್ಲ ಆರಿಸಿ, ಅಲ್ಲಿ ಕ್ಯಾಮ್ರಾ ಇಟ್ಟು ಅಲ್ಲೆಲ್ಲ ಡ್ಯಾನ್ಸ್ ಮಾಡಿಸಿ, ಇಲ್ಲಿ ಕ್ಯಾಮ್ರಾ ಇಟ್ಟು ಇಲ್ಲೆಲ್ಲ ಡ್ಯಾನ್ಸ್ ಮಾಡಿಸಿ ಎಲ್ಲ ಮಾಡ್ದು. ಅಲ್ಲಿ ಬಂದು ಒಂದು ಎಡಿಟಿಂಗ್ ಅದಕ್ಕೇನೋ ಕರೆಕ್ಟಾಗಿ ಬಂದಿಲ್ಲ ಅಂದ್ಬಿಟ್ಟು, ಅದೇ ಎಲ್ಲ ಹೊಸಬ್ರೆ ಅಲ್ವಾ, ಎಲ್ಲ ಏನೋ ಮಾಡೋಕ್ಕೆ ಹೋದ್ರೆ ಹಂಗೆ ಆಗೋದು, ಅದು ಮಾಡೋಕ್ಕಾಗಿಲ್ಲ. ಅದಾದ್ಮೇಲೆ ತಿರ್ಗಾ ಸ್ಟಾರ್ಟ್ ಆಯ್ತು, ಈಗ ಊರಲ್ಲಿ ಏನೋ ಮಾಡ್ಕೋದಲ್ಲಪ್ಪ ಅಂದರೆ ಅವ್ರಿಗೂ ಆಸೆ ಅಲ್ವಾ, ಏನೋ ಊರಲ್ಲಿ ಮಾಡ್ಕೋಗೋನೆ ಅಂತ ಅವ್ರಿಗೂ ಆಸೆ ಅಲ್ವಾ. ಎಲ್ಲಪ್ಪ ಊರ್ಲೇನೋ ಮಾಡ್ಕೋದೆ, ಇಲ್ಲಪ್ಪ ಬುಟ್ಟೆ ಇಲ್ಲ ಎಲ್ಲ ತೋರಿಸು, ಏನು ಮಾಡಿದ್ಯಾ ಅದನ್ನೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಅಲ್ಲಿಂದ ಯೂಟ್ಯೂಬ್ ಸ್ಟಾರ್ಟ್ ಆಯ್ತದೆ. ಆ ಗ್ಯಾಪಲ್ಲೆಲ್ಲ ಈ ಸೆಟ್ ಕೆಲಸ, ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟು ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್. ಈ ಸೆಟ್ ಕೆಲಸ ಎಲ್ಲ ಮಾಡಬೇಕಾದ್ರೆ ಎಷ್ಟು ರೆಮ್ಯುನರೇಷನ್ ತಗೊಂತಾ ಇದ್ರು ಗಿಲ್ಲಿ ಸ್ಟಾರ್ಟ್ ತಗೊಂಡಿರೋದು? ಸೀರಿಯಲ್ಗೆ ಹೋದ್ರೆ 550, 600 ಕೊಡೋರು ದಿನಕ್ಕೆ. ಸಿನಿಮಾಗೆ ಹೋದ್ರೆ 800, 900, 1000. ಯಾವತ್ತಾದ್ರೂ ಸೆಟ್ಟಲ್ಲಿ ಅಂದ್ರೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ಸೆಟ್ ಕೆಲಸ ಮಾಡಬೇಕಾದ್ರೆ ಒಂದಿಷ್ಟು ಅನುಭವ ಅವಮಾನಗಳನ್ನ ಎದುರಿಸ್ತಾರೆ. ಇವನ್ ದರ್ಶನ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಅನುಭವಿಸಿದ್ದಾರೆ. ಅಂಥದ್ದೇನಾದ್ರೂ ಗಿಲ್ಲಿ ಎದುರಿಸಿದ್ದಾರಾ ಅಂದರೆ ಮೇಡಮ್, ಈಗ ಆ ಟೈಮಲ್ಲಿ ನನಗೆ ಇನ್ನೂ ನೆನಪದ, ಒಬ್ಬರು ಡೈರೆಕ್ಟ್ರು, ಅವರು ಹಿಂದಿಯವರು, ಒಂದು ಇದು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದು, ಒಂದು ಕಂಟಿನ್ಯೂಸ್ ಶೂಟಿಂಗ್ ಇತ್ತು. ಆ ಟೈಮಲ್ಲಿ ಏನು ಹಿಂದಿಲೆಲ್ಲ ಅಂದ್ಬಿಟ್ಟಿದ್ರು. ಆ ಟೈಮ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಏನಂದಿದ್ರು? ಅಲ್ಲ ಹಿಂಗೆ ರ್ಯಾಶಾಗಿ ರೇಗಾಡೋದು ಬೈದು, ಅದು ಹಿಂದಿ ಅಲ್ವಾ, ನನಗೆ ಸರಿಯಾಗಿ ಅರ್ಥನೂ ಆಗಿಲ್ಲ. ಆವಾಗ ಅಯ್ಯೋ ಏನಪ್ಪ ಇದಂಗೆ ಆಚೆ ಬಂದ್ಬಿಟ್ಟು ಸುಮ್ಮನೆ ಸಪ್ಪಗೆ ನಿಂತಿದ್ದೆ. ಆಮೇಲೆ ನಮ್ಮ ಪಾಪ ಸ್ನೇಹಿತರು ಬಂದು ಸಮಾಧಾನ ಮಾಡಿದ್ರು, ಫ್ರೆಂಡ್ಗಳು. ಏನು ಹಿಂಗಾಯ್ತದಲ್ಲ, ಹಿಂಗೆ ಯಾರು ಈಗ ಹೆಂಗೆ ಅಂದರೆ ಈಗ ಬೈತವ್ರೆ ಎಲ್ಲ ಸೆಟ್ಟಲ್ಲಿ ಎಲ್ಲರೂ ಹಿಂಗೆ ನೋಡ್ತಾ ಇರ್ತಾರೆ ಗೊತ್ತಾ, ಅದೆಲ್ಲ ನೆನೆಸ್ಕೊಂಡಾಗ ಅಯ್ಯೋ ಏನಪ್ಪ ಹಿಂಗಾಗ. ಅವಮಾನನೇ ಸನ್ಮಾನಕ್ಕೆ ಕಾರಣ ಅಂತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಇವೆಂಟ್ ಅಲ್ಲಿ ನೀವು ಕಾಮಿಡಿ ಕಿಲಾಡಿಯನ್ಸ್ ಇರುವ ಕಂಟೆಸ್ಟೆಂಟ್ಗಳು ಎಲ್ಲರೂ ನಿಂತಿರ್ತಾರೆ, ನೀವೊಂದು ಬದಿಯಲ್ಲಿ ನಿಂತಿರ್ತೀರಾ, ನಿಮ್ಮನ್ನ ಸೈಡ್ಗೆ ಸರಿಸ್ತಾರೆ ಒಬ್ರು. ಇದನ್ನ ಹಿಡ್ಕೊಂಡು ಇವಾಗ ಗಿಲ್ಲಿ ಟ್ರೋಫಿ ಗೆದ್ದಿರೋದನ್ನ ಆಡ್ ಮಾಡ್ಕೊಂಡು ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಅವಮಾನನೇ ಸನ್ಮಾನಕ್ಕೆ ಕಾರಣ ಅಂತ. ಸೊ ಲೈಫಲ್ಲಿ ಅವಮಾನ ಎದುರಿಸ್ಬೇಕಾಗತ್ತೆ ಅಂತ ಅನ್ಸುತ್ತಾ? ಸನ್ಮಾನ ಅದೊಂದು ವಿಚಾರ. ಇನ್ನೊಂದು ಆಗ್ಲೇ ಹೇಳಿದಂಗೆ ಸೆಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲಿ ಅವಕಾಶ ಸಿಕ್ತಿ, ನಲ್ಲಿ ಮೂಳೆ ಅನ್ನುವಂತ ಒಂದು 10 ನಿಮಿಷದ ವಿಡಿಯೋ ಮಾಡ್ತೀರಾ, ಅದ್ ಯಾವಾಗ ಶುರು ಆಯ್ತು ಅಂತ? ಅದೇ ನಲ್ಲಿ ಮೂಳೆ ಅದು 6ನೇದೋ 7ನೇದೋ, ನಾನು ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಅದೇ ಈ ಎಲ್ಲ ನಾನು ಹೇಳಿದ್ನಲ್ಲ, ಆಲ್ಬಮ್ ಸಾಂಗ್ ಏನೋ ಮಾಡೋಕ್ಕೋದು ಅದೇನೋ ಆಗಿಲ್ಲ. ಈ ಕಡೆ ಏನು ಮಾಡೋದು ಬರೀ ಹಿಂಗೆ ಆಗೋಯ್ತದಲ್ಲ, ಬರೀ ಯಾವ ಡಿಪಾರ್ಟ್ಮೆಂಟ್ ನಾನು ಮಾಡೋಕ್ಕೆ ಬಂದಿರೋದು ಏನೋ, ಇಲ್ಲಿ ಮಾಡ್ತಾವನಿಲ್ಲ. ಇದೆಲ್ಲ ಸ್ಟಾರ್ಟ್ ಆದಾಗ ಒಂದು ಶಾರ್ಟ್ ಫಿಲಮ್ ಮಾಡಬೇಕು, ಶಾರ್ಟ್ ಫಿಲಮ್ ಮಾಡುವ ಅಂತ ಮೈಂಡಿಗೆ ಬರ್ತದೆ. ಅದು ಬಂದಾಗ ಅಲ್ಲಿ ಸ್ಟಾರ್ಟ್ ಆಯ್ತದೆ ಬರಕ್ಕಂದು. ಅಂದರೆ ಈಗ ಒಂದು ಶಾರ್ಟ್ ಫಿಲಮ್ ಮಾಡೋಕ್ಕೆ 1 ಲಕ್ಷ, ಒಂದು 89,000, 1 ಲಕ್ಷನಾದ್ರು ಬೇಕು. ಅವಾಗೇನು ನಾನು ದುಡಿಮೆಗೂ ಅದಕ್ಕೂ ತುಂಬ ಜಾಸ್ತಿ ಇದಾಗ್ಬಿಡ್ತದೆ, ಬೇಡ ಅಂದ್ಬಿಟ್ಟು ಏನು ಇಲ್ದೇ ಏನಾದರೂ ಈ ಎಡಿಟಿಂಗು, ಡಬ್ಬಿಂಗು, ಇನ್ನೊಂದು ಕ್ಯಾಮ್ರಾ, ಕ್ವಾಲಿಟಿ ಕ್ಯಾಮ್ರಾ ಇದೆಲ್ಲ ಇಲ್ದೇ ಏನಾದರೂ ಮಾಡುವಂದಾಗಿ ಫೇಸ್ಬುಕ್ ಲೈವ್ ಥರ ಒಂದೇ ಶಾರ್ಟಲ್ಲಿ ಮಾಡ್ತಾರೆ. ಆ ಥರ ಒಂದು ಥಾಟ್ ಬಂದ್ಬಿಟ್ಟು ಅವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ಕೊಂಡು ತಿರ್ಗಾ ಹೋಗೋದು, ಅಲ್ಲಿ ಫಸ್ಟ್ ಟೈಮು ಆಗಲ್ಲ, ಅದು ತಿರ್ಗಾ ಇನ್ನೊಂದ್ಸಲ ರೆಡಿ ಆಗ್ಬಿಟ್ಟು ಇನ್ನೊಂದು 20 ದಿನ ಆದಮೇಲೆ ಮತ್ತೆ ರಿಹರ್ಸಲೆಲ್ಲ ಮಾಡ್ಕೊಂಡು ಪ್ರಾಪರಾಗಿ ತಿರ್ಗಾ ಹೋಗ್ತೀನಿ, ಚೆನ್ನಾಗಿ ಬಂದ್ಬಿಡ್ತದೆ ಅದು. ಅದನ್ನು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾಗೆ ಹಾಕಿದಾಗ ಒಂದು ಅಷ್ಟು ಜನ ನಮ್ಮ ಸ್ನೇಹಿತರು ಅಷ್ಟು ರೀತಿಲಿ, ಅಂದ್ರೆ ನಮ್ಗೆ ಗೊತ್ತಿರೋರು, ನೋಡಿರೋರು
ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏಯ್ ಸಖತ್ತಾಗಿ ಮಾಡಿದ್ದೆ, ನಿಜ ಅನ್ಕೊಬಿಟ್ಟಿದ್ದೆ, ನಾನು ಊರಿಗೆ ಹೋಗಿ ಮಾಡೋರು ಅನ್ಕೊಬಿಟ್ಟಿದ್ದೆ, ಚೆನ್ನಾಗಿ ಮಾಡಿದೆ ಅಂತೆಲ್ಲ ಅಂತಾರೆ. ಅದು ಒಂಥರ ಈಗ ಅಡಿಕ್ಷನ್ ಥರ. ಅದು ನಿಮ್ಗೆ ಯಾರು ಒಬ್ರು ಹೊಗಳ್ತಾರೆ ಅಂದರೆ, ನಿಮಗೆ ಯಾರಾದರೂ ಒಬ್ರು ನೀವು ಮಾಡಿರೋ ಕೆಲಸನ ಅಪ್ರಿಷಿಯೇಟ್ ಮಾಡಿ ಮಾತಾಡ್ತಾರೆ ಅಂದರೆ, ಓ ಇಷ್ಟು ಜನನೇ ಮಾತಾಡ್ತಾವ್ರಲ್ಲಿ, ನೀವು ಇನ್ನೊಂದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದು, ಇದಕ್ಕಿಂತ ಚೆನ್ನಾಗಿ ಮಾಡುವಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇನ್ನೊಂದು ನಲ್ಲಿ ಮೂಳೆ. ಅದು ಯೂಟ್ಯೂಬ್ದು ಹೆಂಗೆ ಅಂದರೆ, ಹಿಂಗೆ ಒಂದು ಗ್ರಾಫ್ ಹಿಂಗೆ ಹೋಯ್ತಾನೆ ಇರ್ತದೆ, ಒಂದಾದ್ಮೇಲೆ ಒಂದು ರೀಚ್ ಹಂಗೆ ಹೋಯ್ತದೆ. ಅಲ್ಲಿಂದ ಮತ್ತೆ ಟಿ ವಿ, ಅದನ್ನು ನೋಡ್ಬಿಟ್ಟು ಟಿ ವಿ ಇದು ಸ್ಟಾರ್ಟ್ ಆಯ್ತದೆ. ಅಲ್ಲೊಂದು 4-5 ಶೋ ಕಂಟಿನ್ಯೂ